ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಒಂದು ಪ್ರೆಸೆಂಟ್ ವಿಡಿಯೋ ಕ್ಲಾಸ್ನಲ್ಲಿ ನೀವು ಡಿಟರ್ಮಿನೆಂಟ್ಸ್ ಅನ್ನೋ ಒಂದು ಚಾಪ್ಟರ್ನಲ್ಲಿ ಬರ್ತಕ್ಕಂಥ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ಗಳನ್ನ ಸಂಪೂರ್ಣವಾಗಿ ಕಲಿತೀವಿ. ಸೊ ನಿಮಗೆ ಕ್ವಶನ್ ಪೇಪರ್ ಫಾರ್ಮೆಟ್ ಗೊತ್ತಿದೆ. ಪಾರ್ಟ್ ಡಿ ಅನ್ನೋದು 5 ಮಾರ್ಕಿಗೆ ಸಂಬಂಧಪಟ್ಟ ಒಂದು ಏರಿಯಾ. ಇದರಲ್ಲಿ 10 ಕ್ವಶನ್ಸ್ ಇರುತ್ತೆ. 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ಆಲ್ರೆಡಿ ನಾವು 5 ಕ್ವಶನ್ ಸೆಲೆಕ್ಷನ್ ಯಾವ್ದ್ಯಾವ್ದು ಅಂತ ಅಲ್ಲೇ ಕಲ್ತಿದ್ದೀವಿ. ಯಾವ್ದ್ಯಾವ್ದು? 3 dimensional geometry, relations and functions, application of derivative, differentiation, second order derivative, matrices. ಸೊ ಈ ಒಂದು ಪ್ರೆಸೆಂಟ್ ಕ್ಲಾಸ್ ನಲ್ಲಿ ಡಿಟರ್ಮಿನೆಂಟ್ಸ್ ನ ನಾವು ಕಲಿಯೋಣ. ಸೊ ಟೋಟಲಿ 30 ಮಾರ್ಕ್ಸ್ ಗ್ಯಾರಂಟಿ ಮಾಡ್ಕೊಳ್ಳೋಣ. ಓಕೆ, ನನ್ನ ಪರ್ಸನಲ್ ಸಲಹೆ ಕ್ವಶನ್ಗಳ ಆಯ್ಕೆ ಈ ರೀತಿ ಇರಲಿ ಅನ್ನೋದು. ಓಕೆ, ಸೊ ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ಸ್ ಯೂಶಲಿ ಈಸಿ ಕ್ವಶನ್, ಬಟ್ ನಾನು ಲಾಸ್ಟ್ ಆಯ್ಕೆಯಾಗಿ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಸ್ವಲ್ಪ ಟೈಮ್ ಕಿಲ್ ಆಗುತ್ತೆ, ಹಾಗಾಗಿ. ಕ್ವಶನ್ ಎಂಟ್ರಿ ಮಾಡೋಣ. ಸಾಲ್ವ್ the following system of equation by matrix method. First equation 2x plus 3y plus 3z equal to 5. Second equation x minus 2y plus z equal to minus 4. Third equation 3x minus y minus 2z equal to 3. ಈ ಒಂದು ಕ್ವಶನ್ ಮಾರ್ಚ್ 2015 ಸಪ್ಲಿಮೆಂಟರಿ 2015 ಮತ್ತೆ ಮಾರ್ಚ್ 2020 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸೊ ನೋಡಿ, ಈ ರೀತಿ ಕ್ವಶನ್ಸ್ ಇದೆ. ನಮ್ಮ ಮೊದಲನೇ ಜಾಬ್ ಏನಾಗಿರ್ಬೇಕು ಅಂದ್ರೆ ಮ್ಯಾಟ್ರಿಕ್ಸ್ ನ ಬರ್ಕೊಳೋದಾಗಿರ್ಬೇಕು. ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಿ, ಸ್ಪಾಟ್ ಲೈನ್ ನ ಫಾಲೋ ಮಾಡಿ. ಈ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ವೈ ಝೆಡ್ ಅಂತ ಏನಿದೆಯಲ್ಲ, ಇವೇ ನಮಗೆ ಒಂದು ಮ್ಯಾಟ್ರಿಕ್ಸ್ ಆಗಿ ಸಿಗುತ್ತೆ. ಹೇಗೆ ಅಂದ್ರೆ ಈ ಮ್ಯಾಟ್ರಿಕ್ಸ್ ನ ನಾನು ನೆಕ್ಸ್ಟ್ ಬರ್ಕೊಳ್ಳೋ ಮ್ಯಾಟ್ರಿಕ್ಸ್ ನ ಫಸ್ಟ್ ರೋ ಏನಾಗಿರುತ್ತೆ ಅಂದ್ರೆ ಈ ಫಸ್ಟ್ ಈಕ್ವೇಶನ್ ನ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ವೈ ಝೆಡ್ 2 3 3. ಸೆಕೆಂಡ್ ರೋ ಏನಾಗಿರುತ್ತೆ ಅಂದ್ರೆ ನೋಡಿ 1 -2 1. ಥರ್ಡ್ ರೋ ಏನಾಗಿರುತ್ತೆ ಅಂದ್ರೆ 3 -1 -2. ಅಬ್ಸರ್ವ್ ಮಾಡಿ. ಓಕೆ, ಹಾಗಾದ್ರೆ ಈ ಬಿ ಅನ್ನೋದು ಯಾವ ರೀತಿ ಸಿಕ್ತು ಅಂದ್ರೆ ಆ ಈಕ್ವೇಶನ್ಸ್ ನ RHS ನಲ್ಲಿ ಏನಿದೆ ಕಾಲಮ್ ಆಗಿ ಬರ್ದಿರ್ತಕ್ಕಂಥದ್ದು 5 - 4 3. ಓಕೆ, ಇನ್ನ ಕ್ಯಾಪಿಟಲ್ ಎಕ್ಸ್ ಅಂದ್ರೆ ಎಕ್ಸ್ ವೈ ಝೆಡ್. ಈ ವ್ಯಾಲ್ಯೂಸ್ ನ ನಾವು ಫೈಂಡ್ ಔಟ್ ಮಾಡಬೇಕಾಗಿಲ್ಲ. ಇದು ನಮ್ಮ ಮೊದಲನೇ ಸ್ಟೆಪ್. ಇದು ಸ್ಟೆಪ್ 1. ಸ್ಟೆಪ್ 2 ನಲ್ಲಿ ಏನ್ ಮಾಡಬೇಕು ಅಂದ್ರೆ ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ ಅಂದ್ರೆ ನಿಮಗೆ ಗೊತ್ತಿದೆ, ಈ ರೀತಿ ಬರ್ಕೊಳ್ಬೇಕು. ಸೊ ನೆಕ್ಸ್ಟ್ ಏನು ಅಂದ್ರೆ ಫಸ್ಟ್ ಈ 2 ಅನ್ನೋ ಎಲಿಮೆಂಟ್ ನ ಫಿಕ್ಸ್ ಮಾಡ್ಕೊಳ್ತೀವಿ. ಸೊ ಪೊಸಿಷನ್ ಆಫ್ 2 is 1, 2. ಸೊ therefore deleting the first row and first column. ಸೊ ರಿಮೈನಿಂಗ್ ಎಲಿಮೆಂಟ್ಸ್ ಏನಿದೆ ಅಬ್ಸರ್ವ್ ಮಾಡಿ. -2 1 -1 -2 ಅಂತ ಇದೆ. ಸೊ ಈಗ ಡಿಟರ್ಮಿನೆಂಟ್ ಅಪ್ಲೈ ಮಾಡಿ. -2 into -2 is +4. -1 into +1 is -1. ಈ ನೆಗೆಟಿವ್ ಏನು ಅಂದ್ರೆ ಅಕಾರ್ಡಿಂಗ್ ಟು ರೂಲ್ ಈ ಡೈರೆಕ್ಷನ್ ಅಲ್ಲಿ ನೆಗೆಟಿವ್ ಅಡ್ವಾನ್ಸ್ ಗೆ ಇರುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ 3. ಬಟ್ ಇಲ್ಲಿ -3 ಯಾಕೆ ತಗೊಳ್ತೀವಿ ಅಂದ್ರೆ ಇದು ಪ್ಲಸ್ ಅಂತ, ಇದು ಮೈನಸ್ ಅಂತ, ಇದು ಪ್ಲಸ್ ಅಂತ. ಸೊ ಈ ಎಲಿಮೆಂಟ್ ತಗೊಳ್ಬೇಕಾದ್ರೆ ನಾವು ಮೈನಸ್ ಅಂತ ತಗೊಳ್ಬೇಕಾಗತ್ತೆ. ಮೈನಸ್ ಆಫ್ ದಿಸ್ ಎಲಿಮೆಂಟ್, ಮೈನಸ್ ಹಿಯರ್ ಎಲಿಮೆಂಟ್ ಈಸ್ 3. ಓಕೆನಾ? ಸೊ ಈಗ ಏನಾಗುತ್ತೆ ಅಂದ್ರೆ ಡಿಲೀಟಿಂಗ್ ದ ಫಸ್ಟ್ ರೋ ಅಂಡ್ ಸೆಕೆಂಡ್ ಕಾಲಮ್. ಸೊ ಈಗ ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡಿ.
1 into minus 2 is minus 2. 3 into 1 is 3. So in this direction negative fix. Okay na? So next ಏನು ಲಾಸ್ಟ್ ಈ 3 ಅನ್ನೋದು ನೋಡಿ plus 3. Position of 3 is 1, 3. ಹಾಗಾಗಿ deleting the first row and third column. So remaining elements ಏನಿದೆ ನೋಡ್ಕೊಳ್ಳಿ. Okay. Multiplication. I am sorry. Determinant apply ಮಾಡಬೇಕು. 1 into minus 1 is minus 1. 3 into minus 2 is minus 6. But in this direction, advance ಒಂದು negative. So next, just a simple calculation. Okay. Minus into minus ಅಂದ್ರೆ plus ಆಗುತ್ತೆ. 4 plus 1 ಅಂದ್ರೆ 5. ಇಲ್ಲಿ minus 3 ಹಾಗೆ ಇದೆ. Minus 5 plus 3 ಹಾಗೆ ಇದೆ. Minus into minus is plus. Plus 6 minus 1 is plus 5. So on simplification we get 40. So 40 ಅನ್ನೋದು non-zero. ಹಾಗಾಗಿ A ಅನ್ನೋದು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಈಗ ನಾವು A ಇನ್ವರ್ಸ್ ನ ಫೈಂಡ್ ಔಟ್ ಮಾಡಬಹುದು ಅಥವಾ A ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಏನಾಯ್ತು, ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡೋದಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡಬೇಕು. ಬಟ್ ಅಡ್ಜಾಯಿಂಟ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಗಿವನ್ ಕೋಫ್ಯಾಕ್ಟರ್ಸ್ ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಇದು ನನ್ನ ರೆಫರೆನ್ಸ್ ನಾನು ಬರ್ಕೊಳ್ತಾ ಇರೋದು. ಕೋಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ಬೇಕು. ಹಾಗಾಗಿ ಇದು ನಾನು ಬರ್ಕೊಂಡಿರ್ತಕ್ಕಂಥದ್ದು. ಪ್ರತಿಯೊಂದು ಎಲಿಮೆಂಟ್ಗೂ ಕೋಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ ಇಲ್ಲಿ. ಸೊ ಇದು ನಿಮಗೊಂದು ಗೊತ್ತಿರಲಿ, ಇದೊಂದು ರೂಲ್. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಈ ರೂಲ್ ನೀವು ಬರ್ಕೊಂಡ್ರಿ ಅಂದ್ರೆ ಇಲ್ಲಿ ಯಾಕೆ ಪ್ಲಸ್ ಯಾಕೆ ಮೈನಸ್ ಅನ್ನೋ ಕನ್ಫ್ಯೂಷನ್ ಇರೋದಿಲ್ಲ. ಓಕೆನಾ? ಸೊ ಫಸ್ಟ್ ಎಲಿಮೆಂಟ್ 2, ಈ ಕೋಫ್ಯಾಕ್ಟರ್ಸ್ ನ ಕಂಡುಹಿಡಿಯೋಣ. ಇಲ್ಲಿ ಪ್ಲಸ್ ಯಾಕೆ ಬರದೆ ಅಂದ್ರೆ ಈ ರೂಲ್ ಪ್ರಕಾರ ಪ್ಲಸ್. ಈ ರೂಲ್ ನ ಬರೆಯೋದನ್ನ ನೀವು ಅಭ್ಯಾಸ ಮಾಡ್ಕೊಂಡು ಪ್ಲಸ್. ಈಗ ನೋಡಿ, ಈ ಎಲಿಮೆಂಟ್ ತಗೊಂಡಿರೋದ್ರಿಂದ ಸ್ಪಾಟ್ಲೈಟ್ ನ ಫಾಲೋ ಮಾಡಿ, ಡಿಲೀಟಿಂಗ್ ದ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್. ಓಕೆ, ರಿಮೈನಿಂಗ್ ಎಲಿಮೆಂಟ್ಸ್ ನಿಮ್ಮ ಕಣ್ಣಿಗೆ ಈ ಎಲಿಮೆಂಟ್ಸ್ ಗಳು ಮಾತ್ರ ಕಾಣಿಸ್ಬೇಕು. ನೋಡಿ, minus 2 into minus 2 is plus 4. Minus 1 into plus 1 is minus 1. But already ಈ ಡೈರೆಕ್ಷನ್ ಅಲ್ಲಿ ಮೈನಸ್ ಅಂತ ಇರೋದ್ರಿಂದ it becomes plus 1. So finally cofactor of 2 is what? 5. ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಯಾವುದು? cofactor of 3. ಸೊ ಸೈನ್ ಏನ್ ಬರುತ್ತೆ? ನೆಗೆಟಿವ್. ಈಗೇನಾಗುತ್ತೆ? Position of 3 is 1, 2. So deleting the first row and second column. So remaining elements ಏನಿದೆ? 1, 1, 3, minus 2. 1 into minus 2, minus 2. 3 into 1 is 3, but in this direction negative sign. So on simplification we get cofactor of 3 is plus 5. Sign ಕಡೆ ಬಹಳ ಎಚ್ಚರಿಕೆಯಿಂದ ಇರಬೇಕು, otherwise marks ಹೋಗ್ಬಿಡುತ್ತೆ. Next ಅದೇ ರೀತಿ cofactor of 3 plus sign. So deleting the first row and third column. 1 into minus 1 is minus 1. 3 into minus 2 is minus 6. But in this direction, advance negative sign. So negative into negative becomes positive. So finally cofactor of 3 is 5. Okay. So ಅದೇ ರೀತಿ cofactor of 1. Sign negative. So deleting the second row, first column. Okay. ಏನಾಗುತ್ತೆ? Remaining elements are 3, 3, minus 1, minus 2. Determinant apply ಮಾಡಿದ್ರೆ ಏನಾಗುತ್ತೆ? 3 into minus 2 is minus 6. Minus 1 into plus 3 is minus 3. But in this direction advance negative sign ಇರುತ್ತೆ. So negative into negative becomes positive. So therefore cofactor of 1 is plus 3. ಅದೇ ರೀತಿ ಇದು cofactor of minus 2. Sign ಏನಿದೆ? Plus. Plus.
So deleting the second row and second column. 2 into minus 2. Remaining elements ಏನಿದೆ ಇಲ್ಲಿ 2, 3, 3, minus 2. So 2 into minus 2 is minus 4. 3 into 3 is 9. But ಈ ಡೈರೆಕ್ಷನ್ ಏನು ನೆಗೆಟಿವ್ ಸೈನ್ ಇರುತ್ತೆ ಬರ್ತಿರ್ತಕ್ಕಂಥದ್ದು. ಸೈನ್ ಕಡೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಂದು ಸೈನ್ ಹೋದ್ರೂ ಮಾರ್ಕ್ಸ್ ಹೋಗುತ್ತೆ, ಬಿ ಕೇರ್ಫುಲ್. ಸೊ ಅದೇ ರೀತಿ ರಿಮೈನಿಂಗ್ ಎಲಿಮೆಂಟ್ಸ್ಗೂ ಸಹ ನೀವು ಫಾಲೋ ಮಾಡಬೇಕಾಗತ್ತೆ. ಓಕೆ, ಇದು ಕೋಫ್ಯಾಕ್ಟರ್ ನ ಫೈಂಡ್ ಔಟ್. ಓಕೆ, ನೆಕ್ಸ್ಟ್ ಸ್ಟೆಪ್ ಬಹಳ ಸಿಂಪಲ್ ಇದೆ. ಅಡ್ಜಾಯಿಂಟ್ ಆಫ್ ಎ ಬರೆಯೋದು. ಈ ಫಸ್ಟ್ 3 ಎಲಿಮೆಂಟ್ಸ್ ಏನ್ ಸಿಕ್ಕಿದೆಯಲ್ಲ ಇದನ್ನ ಫಸ್ಟ್ ಕಾಲಮ್ ಆಗಿ ಬರೆಯೋಣ. ಇದೇ ಫಾರ್ಮೆಟ್ ನ ಬರೆದ್ರೆ ಮಾತ್ರ ಇದು ಅಪ್ಲೈ ಆಗೋದು. ನೆಕ್ಸ್ಟ್ 3 ಎಲಿಮೆಂಟ್ಸ್ ನ ಸೆಕೆಂಡ್ ಕಾಲಮ್ ಆಗಿ ತಗೋಣ. ನೆಕ್ಸ್ಟ್ 3 ಎಲಿಮೆಂಟ್ಸ್ ನ ಥರ್ಡ್ ಕಾಲಮ್ ಆಗಿ ತಗೋಣ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ 3 ಎಲಿಮೆಂಟ್ಸ್ ಫಸ್ಟ್ ಕಾಲಮ್, ನೆಕ್ಸ್ಟ್ 3 ಎಲಿಮೆಂಟ್ಸ್ ಸೆಕೆಂಡ್ ಕಾಲಮ್, ಲಾಸ್ಟ್ 3 ಎಲಿಮೆಂಟ್ಸ್ ಥರ್ಡ್ ಕಾಲಮ್. ಇದೇ ಫಾರ್ಮೆಟ್ ನಲ್ಲಿ ನೀವು ಬರೆದ್ರೆ ಮಾತ್ರ ಇದು ಅಪ್ಲಿಕಬಲ್ ಆಗೋದು. ಸೊ ಅಡ್ಜಾಯಿಂಟ್ ಆಫ್ ಎ ಸಿಗುತ್ತೆ. ಸೊ ಅಡ್ಜಾಯಿಂಟ್ ಆಫ್ ಎ ಸಿಕ್ಕಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಎ ನೋಟ್ಸ್ ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಸೊ ಎ ನೋಟ್ಸ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ, 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ನಮಗೆ ಗೊತ್ತಿದೆ, ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಅಡ್ಜಾಯಿಂಟ್ ಆಫ್ ಎನು ಸಹ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ಇನ್ವರ್ಸ್ ಸಿಕ್ಕಿದೆ. ಓಕೆ, ಸೊ ನೆಕ್ಸ್ಟ್ ಜಾಬ್ ಏನೀಗ ನಮ್ದು ಎಕ್ಸ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡೋದು, ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್. ಸೊ ಎಕ್ಸ್ ಇಸ್ ಇಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಎ ಇನ್ವರ್ಸ್ ಅಂದ್ರೆ ಜಸ್ಟ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ, ಬರ್ದಿರ್ತಕ್ಕಂಥದ್ದು. ಸೊ ಬಿ ಅಂದ್ರೆ ಸೊ ಮ್ಯಾಟ್ರಿಕ್ಸ್. ಸೊ 1/40 ಹಾಗೆ ಇದೆ. ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ 5 into 5 is 25. 3 into minus 4 is minus 12. 9 into 3 is 27. 5 into 5 is 25. Minus 13 into minus 4 is 52. 1 into 3 is. So ಇದೇ ರೀತಿ ಥರ್ಡ್ ರೋ. Okay. On simplification we get the values of x, y, z. ಏನ್ ಸಿಕ್ಕಿದೆ values of x, y, z? 1, 2, minus 1. ಸೊ ಈ ಬಂದಿರತಕ್ಕಂಥ ವ್ಯಾಲ್ಯೂಸ್ ಸರಿನೋ ತಪ್ಪು ಅಂತ ನಾವೇ ವೆರಿಫೈ ಮಾಡ್ಕೊಳ್ಬಹುದು. ಜಸ್ಟ್ ಗಿವನ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಆದ್ರೆ ನಾವು ಮಾಡಿರ್ತಕ್ಕಂಥದ್ದು ಸರಿ ಅಂತ. ಇನ್ ಕೇಸ್ ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಲಿಲ್ಲ ಅಂದ್ರೆ ನಾವು ಮಾಡಿರ್ತಕ್ಕಂಥದ್ದು ತಪ್ಪಿದೆ. ಇಷ್ಟು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. Solve the following system of equation by matrix method. ಮಾರ್ಚ್ 2014 ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಓಕೆ, ಜಸ್ಟ್ ಬ್ರೀಫ್ ಮಾಡ್ತಾ ಹೋಗ್ತೀನಿ ನಾನು. ನಮ್ಮ ಮೊದಲನೇ ಜಾಬ್ ಏನಾಗಿರ್ಬೇಕು, ಎ ಅನ್ನೋ ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳೋದಾಗಿರ್ಬೇಕು. ಎ ಅನ್ನೋ ಮ್ಯಾಟ್ರಿಕ್ಸ್ ಯಾವ ರೀತಿ ಸಿಗುತ್ತೆ ಅಂದ್ರೆ ಈ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ವೈ ಝೆಡ್ ನ ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಿದ್ರೆ ಸಿಗುತ್ತೆ. ಓಕೆ, ಫಸ್ಟ್ ರೋ ಯಾವುದು ಅಂದ್ರೆ ಸ್ಪಾಟ್ಲೈಟ್ ನ ಫಾಲೋ ಮಾಡಿ 1, -1, 1. ಸೆಕೆಂಡ್ ರೋ ಯಾವುದು ಅಂದ್ರೆ 2, 1, -3. ಥರ್ಡ್ ರೋ ಯಾವುದು ಅಂದ್ರೆ 1, 1, 1. ಓಕೆ, ಅದೇ ರೀತಿ ಬಿ ಮ್ಯಾಟ್ರಿಕ್ಸ್ ಏನಾಗುತ್ತೆ 4, 0, 2. ಓಕೆ, ಇನ್ನ ಕ್ಯಾಪಿಟಲ್ ಎಕ್ಸ್ ಅಂದ್ರೆ ಕಾಮನ್ ಎಕ್ಸ್ ವೈ ಝೆಡ್. ನೆಕ್ಸ್ಟ್ ನಮ್ಮ ಸ್ಟೆಪ್ ಏನಾಗಿರುತ್ತೆ, ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಸೊ ಡಿಟರ್ಮಿನೆಂಟ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಹಾಗಾಗಿ ನಾನು ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡಲ್ಲ. ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದಂದ್ರೆ ಇದಕ್ಕೆ ಪ್ಲಸ್ ಸೈನ್, ಇಲ್ಲಿ ಒಂದು ನೆಗೆಟಿವ್ ಸೈನ್, ಇಲ್ಲಿ ಪ್ಲಸ್ ಸೈನ್. ಈ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರಬೇಕು. ಇಲ್ಲಿ ನೆಗೆಟಿವ್ ಬರ್ಕೊಳ್ತೀವಿ, ಬಟ್ ಇಲ್ಲೊಂದು ಅಡ್ವಾನ್ಸ್ ಇನ್ನೊಂದು ನೆಗೆಟಿವ್ ಇದೆ. ಸೊ ಹಾಗಾಗಿ ನೆಗೆಟಿವ್ ಆಫ್ ನೆಗೆಟಿವ್.
ಇಲ್ಲಿ ತಪ್ಪು ಮಾಡೋ ಸಹ ಒಂದು ಚಾನ್ಸಸ್ ಬಹಳನೇ ಇರುತ್ತೆ. ಬಿ ಕೇರ್. ಯಾಕೆಂದ್ರೆ ಆಲ್ರೆಡಿ ಇಲ್ಲೊಂದು ನೆಗೆಟಿವ್ ಇದೆ, ನಾವು ಅಕಾರ್ಡಿಂಗ್ ಟು ರೂಲ್ ಇಲ್ಲೊಂದು ನೆಗೆಟಿವ್ ಬರ್ಕೊಳ್ಬೇಕು. ಸೊ ಕನ್ಫ್ಯೂಷನ್ ಆಗ್ತೀರಾ. ಸೊ ಹಾಗಾಗಿ ಬಿ ಕೇರ್. ಇನ್ನ ರಿಮೈನಿಂಗ್ ಎಲ್ಲ ನೀವು ಈಸಿಯಾಗಿ ಸಾಲ್ವ್ ಮಾಡಿ. ಮೊದಲನೇ ಸ್ಟೆಪ್ ಏನು? ಮ್ಯಾಟ್ರಿಕ್ಸಸ್ ನ ಬರ್ಕೊಳ್ಳೋದು. ನೆಕ್ಸ್ಟ್ ಸ್ಟೆಪ್ ಏನು? ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡೋದು. ಡಿಟರ್ಮಿನೆಂಟ್ ಏನ್ ಬಂದಿದೆ ಇಲ್ಲಿ? ನಾನ್ ಝೀರೋ ಬಂದಿದೆ. ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾದ್ರೂ ತಪ್ಪಾದ್ರೆ XYZ ವ್ಯಾಲ್ಯೂಸ್ ತಪ್ಪಾಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಸಾಲ್ವ್. ಎರಡನೇ ಸ್ಟೆಪ್ 2 ಏನು? ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಓಕೆ, ಹಾಗಾದ್ರೆ ಸೊ ನೆಕ್ಸ್ಟ್ ಸ್ಟೆಪ್ ಏನು? ಕೋಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡೋದು. ಏನಕ್ಕೆ? ನಮಗೆ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಬೇಕಾಗಿದೆ. ಮತ್ತೊಮ್ಮೆ ನಿಮಗೆ ರೀಕಾಲ್ ಮಾಡ್ಕೊಡ್ತೀನಿ. ಈ ಕೋಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ರೀತಿ ಅಡ್ವಾನ್ಸ್ ಬರ್ಕೊಂಡ್ಬಿಡಿ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್. ಯಾಕೆ ಅಂದ್ರೆ ಈಗ ಇಲ್ಲಿ ಗೊತ್ತಾಗುತ್ತೆ ಯಾಕೆ ಈ ಸೈನ್ ಬಂತು ಅಂತ. ಕನ್ಫ್ಯೂಷನ್ ಆಗ್ತಿಲ್ಲ ನೋಡಿ, ಇಲ್ಲಿ ಪ್ಲಸ್ ಅಂತ ಬರ್ತು. ಕೋಫ್ಯಾಕ್ಟರ್ ಆಫ್ 1. ಓಕೆ, ಇದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. ಈ ಕೋಫ್ಯಾಕ್ಟರ್ ಆಫ್ 1 ಅಂದ್ರೆ ಯಾವ ರೀತಿ ಸಿಗುತ್ತೆ ಅಂದ್ರೆ, ಈ 1 ಪ್ಲೇಸ್ ನೋಡ್ಬೇಕು. 1,1 ಫಸ್ಟ್ ರೋ ಫಸ್ಟ್ ಕಾಲಮ್. ಹಾಗಾಗಿ ಡಿಲೀಟಿಂಗ್ ದ ಫಸ್ಟ್ ರೋ ಫಸ್ಟ್ ಕಾಲಮ್. ರಿಮೈನಿಂಗ್ ಎಲಿಮೆಂಟ್ಸ್ ಏನಿದೆ ಮಲ್ಟಿಪ್ಲೈ ಮಾಡಬೇಕಾಗ್ತದೆ. ಡಿಟರ್ಮಿನೆಂಟ್ ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ 1 into 1 is 1. So 1 into -3 is -3. But in this direction, advance on negative. So minus into minus is plus. 3 plus 1 is 4. So finally 4. ಈ ಪ್ಲಸ್ ಏನಕ್ಕೆ ಬಂತು ಅಂತ ನಿಮಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ? ಇದೇ ರೀತಿ ರಿಮೈನಿಂಗ್ ಎಲಿಮೆಂಟ್ಸ್ಗೂ ಸಹ ಇಷ್ಟೇ ಒಂದು ಬಹಳ ಎಚ್ಚರಿಕೆಯಿಂದ ನೀವು ಕೋಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಒಂದು ಸೈನ್ ವ್ಯತ್ಯಾಸ ಆದ್ರೂ ನಿಮಗೆ ಮಾರ್ಕ್ಸ್ ಹೋಗುತ್ತೆ. ಈ ಲಾಸ್ಟ್ ಒಂದು ಎಲಿಮೆಂಟ್ ಚೆಕ್ ಮಾಡೋಣ. ಸೊ 1 ಅಂತ ಇದೆ. Position of 1 is third row, third column, 3,3. So in the plus sign, ಯಾಕೆ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಪ್ಲಸ್ ಸೈನ್. ಸೊ ಈಗ ಏನಾಯ್ತು? ಡಿಲೀಟಿಂಗ್ ದ ಥರ್ಡ್ ರೋ ಅಂಡ್ ಥರ್ಡ್ ಕಾಲಮ್. ರಿಮೈನಿಂಗ್ ಎಲಿಮೆಂಟ್ಸ್ ಇದಿದೆ. ಸೊ 1 into 1 is 1. 2 into -1 is -2. ಬಟ್ ಇನ್ ದಿಸ್ ಡೈರೆಕ್ಷನ್ ಅಡ್ವಾನ್ಸ್ ಒಂದು ನೆಗೆಟಿವ್ ಇರುತ್ತೆ. ಸೊ ಹಾಗಾಗಿ 2 into -1 ಅಂದ್ರೆ -2. ಬಟ್ ಅಡ್ವಾನ್ಸ್ ಒಂದು ನೆಗೆಟಿವ್ ಇರೋದ್ರಿಂದ +2. ಸೊ ಫೈನಲಿ ಈಗ ಅಡ್ಜಾಯಿಂಟ್ ಆಫ್ ಏನ ಬರೆಯೋದು ತುಂಬಾ ಈಸಿ ಅಂತ ಹೇಳಿದ್ದೀನಿ. ಈ ಫಸ್ಟ್ 3 ಎಲಿಮೆಂಟ್ಸ್ ಏನಾಗಿರುತ್ತೆ? ಫಸ್ಟ್ ಕಾಲಮ್ ಆಗುತ್ತೆ. ಓಕೆನಾ? ಫಸ್ಟ್ 3 ಎಲಿಮೆಂಟ್ಸ್ ಅಂದ್ರೆ ಇದೇ ಫಾರ್ಮ್ಯಾಟ್ ನಲ್ಲಿ ನೀವು ಸಾಲ್ವ್ ಮಾಡಿದ್ರೆ ಮಾತ್ರ ಇದು ಅಪ್ಲಿಕೇಬಲ್ ಆಗೋದು. ಫಸ್ಟ್ 3 ಎಲಿಮೆಂಟ್ಸ್ ಏನಾಗುತ್ತೆ? ಫಸ್ಟ್ ಕಾಲಮ್. ನೆಕ್ಸ್ಟ್ 3 ಎಲಿಮೆಂಟ್ಸ್ ಸೆಕೆಂಡ್ ಕಾಲಮ್. ನೆಕ್ಸ್ಟ್ 3 ಎಲಿಮೆಂಟ್ಸ್ ಥರ್ಡ್ ಕಾಲಮ್. ಓಕೆನಾ? ಇದೇನಿದು? ಅಡ್ಜಾಯಿಂಟ್ ಆಫ್. ಡೈರೆಕ್ಟ್ ಟ್ರಾನ್ಸ್ಪೋಸ್ ಎಲ್ಲ ಅಪ್ಲೈ ಮಾಡಿ ಬರ್ತಿರ್ತಕ್ಕಂಥದ್ದು. ಈ ಮೆಥಡ್ ಅಪ್ಲೈ ಮಾಡಿದ್ರೆ ಮಾತ್ರ ನೀವು ಹಿಂಗೆ ಡೈರೆಕ್ಟ್ ಆಗಿ ಬರೀಲಿಕ್ಕೆ ಅವಕಾಶ ಇದೆ. ಅಡ್ಜಾಯಿಂಟ್ ಆಫ್ ಎ ಸಿಕ್ಮೇಲೆ ನೆಕ್ಸ್ಟ್ ಏನು? ಇನ್ವರ್ಸ್. ಇನ್ವರ್ಸ್ ಗೆ ಇದಿರ್ತಕ್ಕಂಥ ಫಾರ್ಮುಲಾ 1 divided by determinant of a into adjoint of a. ಸೊ ಡಿಟರ್ಮಿನೆಂಟ್ ಆಫ್ ಎ ಅಂದ್ರೆ ಗೊತ್ತಿದೆ 10. ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಗೊತ್ತಿದೆ, ಜಸ್ಟ್ ಈಗ ಫೈಂಡ್ ಔಟ್ ಮಾಡ್ಕೊಂಡಿದೀವಿ ಬರ್ತಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಸ್ಟೆಪ್ ಏನು? x is equal to a inverse into b ಅಂತ ಬರ್ಕೊಳ್ಳೋದು. a inverse ಅಂದ್ರೆ ಜಸ್ಟ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ, b ಅಂದ್ರೆ ಗೊತ್ತಿದೆ. ಸೊ 1/10. ನಾನು ಈ ಸೆಕೆಂಡ್ ಕ್ವಶನ್ ಜಸ್ಟ್ ಬ್ರೀಫ್ ಮಾಡ್ತಾ ಇರೋದು, ನಿಮಗೆ ಒಂದು ಐಡಿಯಾ ಕೊಡ್ತಾ ಇರೋದಷ್ಟೇ. ಈ ಮಲ್ಟಿಪ್ಲಿಕೇಶನ್ ನೋಡಿ. 4 into 4 16. 2 into 0 0. 2 into 2 is 4. -5 into 4 is -20. 0 into 0 is 0. 5 into 2 is 10. ಸೊ ಅದೇ ರೀತಿ ಥರ್ಡ್ ರೋಗೂ ಅಪ್ಲೈ ಮಾಡಿ. ಆನ್ ಸಿಂಪ್ಲಿಫಿಕೇಶನ್ ವಿ ಗೆಟ್ the values of x, y, z. 2 -1 1. ಒನ್ಸ್ ಅಗೇನ್ ಈ ವ್ಯಾಲ್ಯೂಸ್ ಗಳು ಬಂದಿರತಕ್ಕಂಥದ್ದು ಸರಿನೋ ತಪ್ಪು ಅನ್ನೋದು ನಾವೇ ವೆರಿಫೈ ಮಾಡ್ಕೊಳ್ಬಹುದು. ಹೇಗೆ? ಆ ಗಿವನ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದ್ರ ಮುಖಾಂತರ. ಈಕ್ವೇಶನ್ ಬ್ಯಾಲೆನ್ಸ್ ಆದ್ರೆ ನಾವು ಮಾಡಿರೋದು ಸರಿ ಅಂತ, ಬ್ಯಾಲೆನ್ಸ್ ಆಗ್ಲಿಲ್ಲ ಅಂದ್ರೆ ನಾವು ತಪ್ಪು ಮಾಡಿದೀವಿ.
ಓಕೆ, ಪ್ರಾಕ್ಟೀಸ್ ಕ್ವಶನ್. ಇವು ದಯವಿಟ್ಟು ನೀವೇ ಪ್ರಾಕ್ಟೀಸ್ ಮಾಡಿ. ಈ ಒಂದು ಕ್ವಶನ್ ಸಪ್ಲಿಮೆಂಟರಿ 2014 ಮತ್ತೆ ಮಾರ್ಚ್ 2018 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ನೋಡಿ ಆನ್ಸರ್ ಇಷ್ಟು ಬರುತ್ತೆ, 2, 1, 3. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಮಾರ್ಚ್ 2016 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಆನ್ಸರ್ 1, 2, 3 ಅಂದ್ರೆ the values of x is 1, the values of y is 2 and the value of z is 3. ಅದೇ ರೀತಿ ಈ ಕ್ವಶನ್ ಸಪ್ಲಿಮೆಂಟರಿ 2016 ಮಾರ್ಚ್ 2019 ಸಪ್ಲಿಮೆಂಟರಿ 2019 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಆನ್ಸರ್ 1, 2, 3. x ನ ವ್ಯಾಲ್ಯೂ 1, y ನ ವ್ಯಾಲ್ಯೂ 2, z ನ ವ್ಯಾಲ್ಯೂ 3 ಬರುತ್ತೆ. ಚೆಕ್ ಮಾಡಿ. ಸೊ ಈ ಒಂದು ಕ್ವಶನ್ ಮಾರ್ಚ್ 2017 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. x ನ ವ್ಯಾಲ್ಯೂ 0, y ನ ವ್ಯಾಲ್ಯೂ 5, z ನ ವ್ಯಾಲ್ಯೂ 3 ಬರುತ್ತೆ. ಚೆಕ್ ಮಾಡಿ. ನೀವು ಈ ಪ್ರಾಬ್ಲಮ್ಸ್ ಗಳನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಮಾತ್ರ ನೀವು ಸ್ಟ್ರಾಂಗ್ ಆಗ್ತೀರಾ, ಅದರ್ವೈಸ್ ಕನ್ಫ್ಯೂಷನ್ ಆಗುತ್ತೆ. ಈಸಿಯೆಸ್ಟ್ ಚಾಪ್ಟರ್, ಬಟ್ ಮಾರಿದ್ರೆ ಮಾರ್ಕ್ಸ್ ಬರುತ್ತೆ. ಈ ಒಂದು ಕ್ವಶನ್ ಆನ್ಸರ್ ನ ನೋಡಿ, ಸಪ್ಲಿಮೆಂಟರಿ 2017 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಇದು ಸಪ್ಲಿಮೆಂಟರಿ 2018 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಇದಕ್ಕೆ ಆನ್ಸರ್ x ನ ವ್ಯಾಲ್ಯೂ 5, y ನ ವ್ಯಾಲ್ಯೂ 8 ಅಂಡ್ z ನ ವ್ಯಾಲ್ಯೂ 8. ಸ್ವತಃ ನೀವೇ ಪ್ರಯತ್ನ ಪಡಿ, ನೀವೇ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಪರ್ಫೆಕ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ಕ್ಲಾಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ.